ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಷಷ್ಠಿ. ಇವತ್ತೇ ನಾನು ನಮ್ಮ ಗಂಡನ ಮನೆಯಿಂದ ಬಂದಿದ್ದು. ಅಂದರೆ ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತು ನಾನು ಬಂದಾಗ. ಬೆಳಗ್ಗೆ ಅಲ್ಲೂ ಎಲ್ಲ ಮತ್ತೆ ಮನೆ ಕ್ಲೀನ್ ಮಾಡಿ ವಾರ ಎಲ್ಲ ಮಾಡಿ ದೀಪ ಹಚ್ಬಿಟ್ಟು ಆವಾಗ ಸ್ನಾನ ಮಾಡಿದ ಬಟ್ಟೆ ಇದ್ವಲ್ಲ ಅದನ್ನು ಒಗೆದು ಒಣಗಾಕ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಇವಾಗ ನಾನು ನೈಟಲ್ಲಿ ನಾನು ಪೂಜೆ ಮಾಡಿದ್ದು. ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಎದ್ದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಬಾಕಿ ಅದು ಮನೆಯೆಲ್ಲ ಒರೆಸಿ ದೀಪ ಹಚ್ಬಿಟ್ಟು ಹೀಗೆಲ್ಲ ಆಯಿತು. ಇನ್ನು ಅಡುಗೆ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬೆಲ್ಲೈಕನ್ನ ಫ್ರೆಶ್ ಮಾಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಹೆಚ್ಚು ನೋಡಿ ಫ್ರೆಂಡ್ಸ್. ಓಕೆ, ಈಗ ತೋರಿಸ್ತಾ ಇರೋದು ಅನ್ನಪೂರ್ಣೇಶ್ವರಿದು ಚಿಕ್ಕದು ಪುಟಾಣಿದು ಫ್ರೆಂಡ್ಸ್. ಇದ್ರ ಬಗ್ಗೆ ಒಂದು ಹೇಳ್ತೀನಿ. ಏನಪ್ಪ ಅಂತಂದರೆ, ನಾನು ಎಷ್ಟನೇ ಇಸ್ವಿ, ಒಂದು 14-15ನೇ ಇಸ್ವಿಲಿ ಕಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಂದರೆ ಗಾರ್ಮೆಂಟ್ಸ್ಗೆ ಹೋಗಿ ಗಾರ್ಮೆಂಟ್ಸ್ ಕೆಲಸ ಮುಗಿಸ್ಕೊಂಡು ಹಾಗೆ ಕಟಿಂಗ್ ಕ್ಲಾಸ್ ಹೇಳ್ಕೊಡ್ತಿದ್ರು ಅವ್ರ ಮನೆಗೆ. ಕೆಲಸ ಮುಗಿಸ್ಕೊಂಡು ಹಂಗೆ ಫ್ಯಾಕ್ಟ್ರಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗೋದು, ಅಷ್ಟು ದೂರ ಆಗೋದು. ಅಲ್ಲಿಗೆ ಹೋಗ್ತಿದ್ದೋ. ಬೆಂಗಳೂರಲ್ಲಿದ್ದೆ ನಾನು ಆವಾಗ. ಅಂದರೆ ನಾನು ಒಬ್ಬಳೇ ಹೋಗ್ತಿರ್ಲಿಲ್ಲ. ನಮ್ಮ ಚಿಕ್ಕಮ್ಮನ ನಾದಿನಿ, ನಾನು ನಮ್ಮ ಆಂಟಿ ಮನೇಲಿದ್ದೆ ಅಲ್ವಾ, ಅವ್ರ ನಾದಿನಿ ಮತ್ತು ಇನ್ನೊಬ್ಬರು ಅವ್ರ ಓನರ್ ಮಗಳೊಬ್ಬರು, ಅವರು ಗಾರ್ಮೆಂಟ್ಸ್ಗೆ ಬರೋರು. ಅವರು ಬಾಡಿಗೆ ಮನೇಲಿದ್ರಲ್ವ, ಅವರು ಓನರ್ ಮಗಳು ಮತ್ತು ನಾನು ಮತ್ತು ಅವರು 3 ಜನನೂ ಹೋಗುವೋ ಡ್ಯೂಟಿ. ಅಲ್ಲೇ ಗಾರ್ಮೆಂಟ್ಸ್ ಕೆಲಸ ಮುಗಿಸ್ಕೊಂಡು ಹೋಗುವೋ. ನಮ್ಮ ಅಪ್ಪಾಜಿ ಕಾಲೇನೋ ನೋವು ಅಂದ್ಬಿಟ್ಟು ವಿಕ್ಸ್ ಆಗ್ತಾ ಇದ್ದಾರೆ. ಸರಿ, ಅಲ್ಲಿ ಆ ಕಟಿಂಗ್ ಕ್ಲಾಸ್ ಹೇಳ್ಕೊಡೋ ಮೇಡಮ್ಮು ತಿಂಗ್ಳಿಗೆ ಒಂದು ಸಲ ಅಂದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋರು. ಹುಣ್ಣಿಮೆ ದಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋರು. ಅಲ್ಲಿಂದ ಹೋಗಿ ಬಂದುಬಿಟ್ಟು 1 ತಿಂಗಳು ನಮಗೆ ಅದು ಸ್ವಲ್ಪ ಅಕ್ಕಿ, ಅಲ್ಲಿಂದ ತಂದಿದ್ದಂತಹ ಅಕ್ಕಿ ಸ್ವಲ್ಪ, ಮತ್ತು ಇದು ವಿಗ್ರಹ ಇದನ್ನು ಕೊಟ್ಟರು ಫ್ರೆಂಡ್ಸ್. ಈ ಅನ್ನಪೂರ್ಣೇಶ್ವರಿ ವಿಗ್ರಹನ ಅಲ್ಲಿಂದನೇ ಸುಮಾರು ನಮಗೋಸ್ಕರನೇ ಒಂದು 5-6 ಜಾಸ್ತಿ ತಗೊಂಬಂದಿದ್ರು. ಹಾಗೆ ಇದನ್ನು ಕೊಟ್ಟರು. ಮತ್ತು ಅಕ್ಕಿ ಕೊಟ್ರಲ್ವ, ಅಕ್ಕಿನ ನೀವು ಅಕ್ಕಿ ಒಳಗಡೆ, ಬೇಳೆ ಒಳಗಡೆ, ಹಾಗೆ ಯಾವುದೇ ಥರದ ಕಾಳು ಕಡ್ಡಿ ಅದರೊಳಗಡೆ ಎಲ್ಲ ಹಾಕಿ, ಅಂದರೆ ನಿಮಗೆ ಯಾವುದೇ ಥರದ ಅಂದರೆ ಊಟ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಆ ಥರ ಊಟ ತಿಂಡಿ ಇಲ್ಲ, ಆ ಥರ ಯಾವತ್ತೂ ಆಗಲ್ಲ ನಿಮಗೆ. ನಾನು ಅಲ್ಲಿಂದ ಅಮ್ಮನ ಇದರಿಂದ ನಾನು ತಂದಿರೋದು, ನಿಮ್ಗೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಕೊಟ್ಟರು. ನಾನು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಕತ್ಲೆ ಥರ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿಂದ ತಗೊಬಂದು, ಅಲ್ಲಿಂದ ನಿಜವಾಗ್ಲೂ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಕೊಟ್ಟಿಲ್ಲ ನಾನು. ಅದನ್ನು ಒಂದು ಸ್ವಲ್ಪನೇ ಕೊಟ್ಟಿದ್ದವರು, ಅಕ್ಷತೆ ಕೊಡ್ತಾರಲ್ಲ ಆ ಥರ ಅಷ್ಟೇ ಅಕ್ಕಿ ಕೊಟ್ಟಿದ್ದರು. ನಾನು ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆಗೆ ನಿಜವಾಗ್ಲೂ ಕೊಟ್ಟಿಲ್ಲ, ನಮ್ಮ ಚಿಕ್ಕಮ್ಮಂಗೆ ಹೇಳಲೂ ಇಲ್ಲ. ಅಲ್ಲಿಂದ ಊರಿಗೆ ಬಂದನಲ್ಲ, ಒಂದು 15 ದಿವಸ ಬಿಟ್ಕೊಂಡು ಸಂಡೇ ರಜೆ ಇದ್ದಾಗ ಊರಿಗೆ ಬಂದಾಗ ಊರಿಗೆ ಬಂದುಬಿಟ್ಟು ಇಲ್ಲಿ ಅಂದರೆ ಅಕ್ಕಿ ಮೂಟೆ ಒಳಗಡೆ ಮತ್ತು ಬೇಳೆಕಾಳು ಅಲ್ಲಿಗೆಲ್ಲ ಒಂದೊಂದು ಆಗ್ತೆ. ನಿಜವಾಗ್ಲೂ ಅವತ್ತಿನಿಂದ ನಮಗೆ ಯಾವುದೇ ಥರದ ಬೇಳೆ ಇಲ್ಲ, ಅಕ್ಕಿ ಇಲ್ಲ, ಅದಿಲ್ಲ ಇದಿಲ್ಲ. ಹೋಗಿ ಇಲ್ಲಿರೋ ಚಿಲ್ಲರೆ ಅಂಗಡಿಗಳಿಗೆ ಹೋಗಿ ಒಂದು 1/4 kg ತರೋದು, ಆ ಥರ ಯಾವತ್ತೂ ಆಗಿಲ್ಲ. ಪರವಾಗಿಲ್ಲ, ಅನ್ನಪೂರ್ಣೇಶ್ವರಿ ವಿಗ್ರಹ ಕೊಟ್ಟ ಮೇಲೆ ನಮಗೆ ಊಟ ತಿಂಡಿಗೇನೋ ಅಷ್ಟು ಇದಿಲ್ಲ. ಹಾಗೆ ಫ್ರೆಂಡ್ಸ್, ಇದು ನಮ್ಮ ಯಜಮಾನ್ರು, ನಮ್ಮ ಗಂಡನ ಮನೆಯಲ್ಲಿ ನಾನು ಹಾಕಿರುವಂತಹ ದೇವ್ರ ಫೋಟೋ. ಆದರೆ ನನಗೆ ಇಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವ್ರ ಫೋಟೋದ್ಕಿಂತ ನಮ್ಮ ತಾಯಿ ಮನೇಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವ್ರ ಫೋಟೋ ಕಂಡ್ರೆ ಜಾಸ್ತಿ ಭಕ್ತಿ. ನನಗೆ ಯಾವಾಗಲೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಂದರೆ ಇಲ್ಲಿದ್ದನ್ನ ನಾನು ಫೋಟೋ ಅಂಗಡಿಯಲ್ಲೇ ಕಾಫಿ ತಗೊಂಡು ಫೋಟೋ ಮಾಡಿಸಿದ್ದು, ನನಗೆ ಯಾವುದ್ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ಮನೇಲಿರೋದನ್ನ ನಾನು ಮಂತ್ರಾಲಯದಿಂದನೇ ತಂದಿದ್ದು. ನಾನು ಮಂತ್ರಾಲಯದಿಂದನೇ ತಂದು ನಮ್ಮ ಮನೇಲಿಟ್ಟು 5 ದಿನ ರಾಯರಿಗೆ ನಾನು ಪೂಜೆ ಮಾಡಿ, 5 ದಿನವೂ ತುಪ್ಪದ ದೀಪ ಹಚ್ಚಿ ರಾಯರಿಗೆ ನೈವೇದ್ಯ ಇಟ್ಟು ನಾನು 5 ದಿನವೂ ಪೂಜೆ ಮಾಡಿದ್ದೀನಿ. ಹಾಗೆ ನನಗೆ ತುಂಬ ಆಸೆ ಇದ್ದಿದ್ದು ಅದನ್ನೇ, ನಾನು ಮಂತ್ರಾಲಯದಿಂದನೇ ರಾಯರ ಫೋಟೋ ತಂದಿಡಬೇಕು ಅಂತ. ಸರಿ ಅಂದ್ಬಿಟ್ಟು
ನಮ್ಮ ತಾಯಿ ಮನೇಲೇ ಇದ್ದೆ ಅಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಿಂದ ತಂದ ಫೋಟೋನ ಅಲ್ಲೇ ಇಟ್ಟೆ. ಇವಾಗ ನಮ್ಮ ಗಂಡನ ಮನೆ ನಮಗೆ ಬಿಟ್ಕೊಟ್ಟಿರೋದು ಇವಾಗ ಜಸ್ಟ್ ಇವಾಗ ಒಂದು 3 ತಿಂಗಳಿಂದ. ಅದು 3 ತಿಂಗಳು ಆಗಿಲ್ಲ, 2.5 ತಿಂಗಳು ಆಯಿತು. ನನಗೆ ಅದಕ್ಕೋಸ್ಕರ ನನಗೆ ಇಲ್ಲೂ ರಾಯರ್ ಇರಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ನಾನೇ ಯಾವ್ಯಾವ ಕಾಫಿ ಬೇಕು ಅಂತ ನಾನೇ ಸೆಲೆಕ್ಟ್ ಮಾಡಿಬಿಟ್ಟು ನಾನೇ ಇದನ್ನು ಫೋಟೋನ ಹೊಡ್ಸಿರೋದು. ಆದ್ರೂ ನನಗೇನೋ ನಮ್ಮ ತಾಯಿ ಮನೇಲಿರುವಂತಹ ಫೋಟೋ ಅಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ನಾನು ಮಂತ್ರಾಲಯಕ್ಕೆ ಹೋಗಿದ್ದಾನೇನೋ ಅನ್ನೋಷ್ಟು. ನನಗೀಗ ಸ್ವಲ್ಪ ದಿವಸದಲ್ಲಿ ಜ್ವರ ಬಂದುಬಿಟ್ಟಿತ್ತು. ಜ್ವರ ಬಂದಿದ್ದಾಗ ನಾನು ಆಯ್ತಾ ಇರಲಿಲ್ಲ, ಆದ್ರೂ ರಾಯರಿಗೆ ಪೂಜೆ ಮಾಡಿದೆ. ರಾಯರು ನನಗೆ ಯಾವ ಥರ ದರ್ಶನ ಕೊಟ್ಟರು ಅಂದರೆ ನಿಜವಾಗ್ಲೂ ಇವಾಗಲೂ ನೆನೆಸ್ಕೊಂಡ್ರೂ ಆಶ್ಚರ್ಯ ಅಂತ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ನನಗೆ ಈ ಫೋಟೋ ಅಂದರೆ ತುಂಬ ತುಂಬ ಭಕ್ತಿ, ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನನಗೆ ರಾಯರನ್ನ. ಯಾಕಪ್ಪ ಅಂತಂದರೆ ಅದೇನೋ ನನಗೆ ಒಂದು ಹೊತ್ತಲ್ಲಿ ನಾನು ಎದ್ರೂ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ರಾಯರ್ ಫೋಟೋ ನೋಡ್ಬಿಟ್ಟೆ ಮಲ್ಕೊಳ್ಳೋದು, ಆ ಥರ ಅನಿಸುತ್ತೆ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅನ್ನಪೂರ್ಣೇಶ್ವರಿ, ಯಾರ್ಯಾರು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೀರೋ ಅವ್ರಿಗೂ ಈ ಥರ ಅಕ್ಕಿ ಕೊಡ್ತಾರಾ? ನಾನಂತೂ ಒಂದು ಸಲನೂ ಹೋಗಿಲ್ಲ ಫ್ರೆಂಡ್ಸ್. ಈ ಥರ ಅಕ್ಕಿ ಕೊಡ್ತಾರಾ, ತಂದಿದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ.